ಥರ ನಮ್ಮ ಬೆಂಗಳೂರು ನಿಯರು ಇದು ಅಷ್ಟು ಜನಕ್ಕೆ ಗೊತ್ತಿಲ್ಲ, ತುಂಬ ಜನಕ್ಕೆ. ಇಲ್ಲಿಗೆ ಬರೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸ್ವಲ್ಪ ಭದ್ರಾಗಿ ಇಟ್ಕೊಂಡು ಹತ್ರಪ್ಪ ಹತ್ಬೇಕಾರೆ. ಒಂದು ಆಶ್ಚರ್ಯಕರವಾಗಿ ಏನಿದೆ ಅಂತಂದರೆ, ಫಸ್ಟ್ ಈ ಕಡೆಯಿಂದ ರೋಡಲ್ಲಿ ಬಂದರೆ ಹಿಂಗೆ ಹೋದರೆ ಮೇಲ್ಗಡೆ ಹೋಗುತ್ತಲ್ವಾ, ಸೊ ಈ ಕಡೆಯಿಂದ ಹೋದರೆ ಕೆಳಗಡೆ ಹೋಗುತ್ತೆ. 90 ಡಿಗ್ರಿ ಆಗಿ ಐತೆ ಮೈಸೂರು ಬೆಂಗಳೂರು ಹೈವೇ. ಮಳೆ ಊದಾಗ ಏನಾದರೂ ಬಂದಿದ್ರೆ ನೋಡಿ ಗುರು, ಗೋಪುರ ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಕಡೆಯಿಂದ ಈಸಿಯಾಗಿ ಹತ್ಕೊಳ್ಬೋದು, ಇಲ್ಲಿ ಸ್ವಲ್ಪ ಹುಷಾರಾಗತ್ತಿ ಗುರು. ಇಲ್ಲಿ ತನಕ ಹತ್ಬೋದು ಗುರು. ಇಲ್ಲೇನು ನೋಡ್ತಿದ್ರೆ ನೀವು, ಇದು ಹಳೇ ಆವಾಗ ಯೂಸ್ ಮಾಡ್ತಿದ್ದಂಥ ರೋಡು ಅನಿಸುತ್ತೆ ಬೆಟ್ಟದ ಮೇಲೆ ಬರೋಕ್ಕೆ. ಅವಾಗಲೂ ಕೂಡ ಇಲ್ಲಿ ನೋಡಿ ಹಿಂಗೆ ಹತ್ತದು, ಈ ಕಬ್ಬಣ ಹಾಕಿದ್ದಾರೆ ನೋಡಿ ಮೆಟ್ಲು ಥರ. ಹಾಯ್ ಗುರು, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಪ್ಪ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದಿದ್ದೀವಿ ರಾಮದೇವ್ರ ಬೆಟ್ಟಕ್ಕೆ. ಸೊ ನಿಮ್ಮನ್ನೂ ಕರ್ಕೊಂಬಂದಿದ್ದೀನಿ. ಸೊ ಆ್ಯಂಡ್ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬರ್ಬೋದು, ಸಿಂಗಲ್ ಆಗಿದ್ರು ಬರ್ಬೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ 400 ಮೆಟ್ಲುಗಳಿರುತ್ತೆ. ಸೊ 400 ಮೆಟ್ಲುಗಳನ್ನ ಹತ್ಕೊಂಡು ಬೆಟ್ಟದ ಮೇಲೆ ಹೋದರೆ ರಾಮನ ದೇವಸ್ಥಾನ. ಸೊ ಚೆನ್ನಾಗಿರುತ್ತೆ, ಒಂದು ವೈಬು ನೋಡಿ. ಸ್ವಲ್ಪ ಹತ್ತಿದೆ ನಾನು, ಆದರೂ ಸುಸ್ತಾಗ್ತಿದೆ, ಜಾಸ್ತಿ ಎಲ್ಲೂ ಓಡಾಡ್ತಾ ಇಲ್ಲ ಇತ್ತೀಚೆಗೆ, ಹಂಗಾಗಿ. ಚಪ್ಪಲಿಗಳನ್ನೇ ಹಾಕೊಂಡು ಹತ್ಬೋದು, ಬರಿಗಾಲಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಈಗ ಬಿಸಿಲಿರೋದ್ರಿಂದ ಸೀರಿಯಸ್ಲಿ ಹತ್ತಕ್ಕೆ ಕಷ್ಟ. ಈಗ ಆಲ್ಮೋಸ್ಟ್ ನಾವು ಬಂದೋಗ್ರು. ಸೊ ಅರ್ಧಕ್ಕಿಂತ ಜಾಸ್ತಿನೇ ಒಂದು 75% ಹತ್ತಿದ್ದೀವಿ. ಯಾಕೆ ಅಂತಂದರೆ ಮೊದಲು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸೊ ಇವಾಗ ಏನು ನೀವು ನೋಡ್ತಿದ್ರಲ್ಲ, ಇದೇ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇದೇ ಸಿಗೋದು ಮೊದಲು, ಅದಾದಮೇಲೆ ರಾಮ ದೇವಸ್ಥಾನ ಸಿಗೋದು. ಸೊ ಇದರಿಂದ ಒಂದು ಮಿಸ್ಟ್ರಿ ಕಥೆ ಇದೆ, ಫುಲ್ ನೋಡಿ ಹೇಳ್ತೀನಿ. ಸಿಕ್ತು ಅನಿಸ್ತದೆ. ಗುರು ಫೈನಲಿ 400 ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ಬಂದಿದ್ದೀವಿ ರಾಮದೇವ್ರ ಬೆಟ್ಟದ ಮೇಲ್ಗಡೆ. ಸೊ ಈಗೇನು ನೀವು ನೋಡ್ತಿರಲ್ಲ, ಇದೇ ರಾಮನ ದೇವಸ್ಥಾನ. ಸೊ ಬನ್ನಿ ಒಳಗಡೆ ಹೋಗೋಣ, ದರ್ಶನ ಮಾಡಿಸ್ತೀನಿ ನಿಮ್ಗೂ, ಬನ್ನಿ. ಗುರು ನಾವು 400 ಮೆಟ್ಲನ್ನು ಹತ್ಕೊಂಡ್ಬಂದಿದ್ದೆ ಈ ರೀಸನಿಗೋಸ್ಕರ, ಮೊದಲು ರಾಮನ ದರ್ಶನ ಮಾಡೋಣ ಅಂತ. ಸೊ ಬನ್ನಿ, ಲಾಸ್ಟ್ ಪೂಜೆ ಅಂತ ಇದೆ. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆನ. ಸೊ ಬನ್ನಿ ನೀವು ದರ್ಶನ ಮಾಡ್ಕೊಳ್ಳಿ, ಆ್ಯಂಡ್ ನಿಮಗೂ ಒಳ್ಳೆಯದಾಗಲಿ. ಒಳ್ಳೆ ಮಜ್ಜಿಗೆ ಕೊಡ್ತಿದ್ದಾರೆ ಗುರು. ಶನಿವಾರ ಮತ್ತು ಭಾನುವಾರ ಮಾತ್ರ ಕೊಡ್ತಾರೆ. ಸೊ ಮಜ್ಜಿಗೆ ಕೊಟ್ಟಿದ್ದಾರೆ, ಕುಡಿತಾ ಇದ್ದೀವಿ. ಆಲ್ರೆಡಿ 5 ಗಂಟೆ ಟೈಮು. ಮೇಲ್ಗಡೆ ಬೆಟ್ಟ ಎಲ್ಲ ನೋಡ್ಕೊಂಬರ್ಬೋದು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಮಾತಾಡೋಕ್ಕಾಗ್ತಾಯಿಲ್ಲ, ತುಂಬ ಸುಸ್ತಾಯ್ತದೆ. ಇಲ್ಲಿಂದ ಒಂದು ಒಳ್ಳೆ ವ್ಯೂ ಇದೆ, ಬನ್ನಿ ತೋರಿಸ್ತೀನಿ. ಗುರು ಇಲ್ಲಿಗೆ ಬರೋದು ಮಾತ್ರ ಮಿಸ್ ಮಾಡ್ಕೋಬೇಡಿ, ಸೀರಿಯಸ್ಲಿ. ದೇವಸ್ಥಾನಕ್ಕೆ ಹತ್ತಿರ ರಾಮದೇವ್ರ ಬೆಟ್ಟಕ್ಕೆ ಬಂದು ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನದ ಲೆಫ್ಟ್ ಸೈಡಲ್ಲೇ ಒಂದು ಮೆಟ್ಲಿದೆ ಚಿಕ್ಕದು, ಕಲ್ಲು ಮೆಟ್ಲು ಹತ್ಕೊಂಡು ಬನ್ನಿ. ಒಳ್ಳೆ ವ್ಯೂ ಇದೆ ನೋಡೋದಂತೆ. ಇನ್ನೂ ಸ್ವಲ್ಪ ಇದೆ, ನಾನು ಹೋಗ್ತಾಯಿದ್ದೀನಿ. ಬಟ್ ಚೆನ್ನಾಗಿದೆ. ಮಳೆ ಊದಾಗ ಏನಾದರೂ ಬಂದಿದ್ರೆ ಸ್ವಲ್ಪ ಹಸಿರಿದ್ದಾಗ ಇನ್ನೂ ಸಕ್ಕತ್ತಾಗಿರೋದು. ಸೀರಿಯಸ್ಲಿ ಎಲ್ಲ ಒಣಗೋಗಿದೆ,
ನೋಡಿಲಿ ಕಾಣಿಸ್ತಿದೆಯಾ, ಬಿಸಿಲು ಜಾಸ್ತಿ. ಆ್ಯಂಡ್ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ ವೀಡಿಯೋನ. ಗೋಪ್ರೋ ಕ್ಯಾಮ್ರಾ ಪ್ರಾಬ್ಲಮ್ ಆಯ್ತು, ಹಂಗಾಗಿ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಗುರು ಇಲ್ಲಿ ತನಕ ಹತ್ಬೋದು ಗುರು. ಸೊ ಇಲ್ಲಿದ್ದೀನಿ ಕೆಳಗಡೆ, ನೋಡೋಣ, ಟ್ರೈ ಎಲ್ಲ ಮಾಡಿ ತೋರಿಸ್ತೀನಿ ನಿಮಗೆ ಆ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ. ಗೋಪ್ರಲ್ಲಿ ಮಾಡಿದರೆ ಚೆನ್ನಾಗಿರೋದು, ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಇಲ್ಲಿ ಹತ್ತದು ನೋಡೋಣ, ಹತ್ತೋಣ. ಇಲ್ಲಿ ಬೆಟ್ಟದ ಮೇಲೆ ಹೋಗೋಕ್ಕೆ ಅಲ್ಲಿಗೆ ಥರ ಕಬ್ಬಣ ಹಾಕಿದ್ದಾರೆ ಈ ಥರ. ಸೊ ಹುಷಾರಾಗಿ ಇಟ್ಕೊಂಡು ಹತ್ತಬೇಕು. ಬನ್ನಿ ಹತ್ತೋಣ, ಬನ್ನಿ ಗುರು ಹತ್ತೋಣ. ಭದ್ರ ಇದಾವ ಗುರಿಗೂ. ಯಪ್ ಸೀರಿಯಸ್ಲಿ ನೋಡಿ, ಚಿಕ್ಕ ಚಿಕ್ಕ ಮೆಟ್ಲು ಈ ಥರ ಇದ್ದಾವೆ. ರಾಡ್ ಹಿಡ್ಕೊಂಡು ಭದ್ರಾಗಿ ಹತ್ತಬೇಕು. ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ದಿದ್ದೀನಿ, ಒಂದು ಕೈಯಲ್ಲಿ ಹತ್ತಾಯಿದ್ದೀನಿ ಹಿಡ್ಕೊಂಡು. ಸೊ ನಿಮಗೋಸ್ಕರ ತೋರಿಸೋಣ ಅಂತ ಬನ್ನಿ. ಏನಿಲ್ಲ, ಹತ್ಬೋದು ಆರಾಮಾಗೆ, ಬಟ್ ಸ್ವಲ್ಪ ಹುಷಾರು. ಈ ಕಡೆಯಿಂದ ಈಸಿಯಾಗಿ ಹತ್ಬಿಡ್ಬೋದು, ಇಲ್ಲಿ ಸ್ವಲ್ಪ ಹುಷಾರಾಗತ್ತಿ. 90 ಡಿಗ್ರಿ ಆಗಿ ಐತೆ. ಸ್ವಲ್ಪ ಭದ್ರಾಗಿ ಇಟ್ಕೊಂಡು ಹತ್ರಪ್ಪ ಹತ್ಬೇಕಾರೆ. ನೋಡ್ರಿ ಗುರು, ವಾ ಕಾಣಿಸ್ತಿದೆಯಾ? ಹೆಂಗಿದೆ ನೋಡಿ ಗುಡಿ. ಹೈವೇ, ಮೈಸೂರು ಬೆಂಗಳೂರು ಹೈವೇ. ಹುಷಾರು, ಬಂದಾಗ ತುದಿಗೆಲ್ಲ ಹೋಗಬೇಡಿ. ಆ್ಯಂಡ್ ಗಲೀಜು ಮಾಡಬೇಡಿ, ಮೇಯ್ನು ಗಲೀಜು ಮಾಡಬೇಡಿ ಪ್ಲೀಸ್. ಸ್ವಲ್ಪ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ಒಳ್ಳೆ ಗಾಳಿ ಇದೆ. ಐ ಥಿಂಕ್ ಬೆಳಿಗ್ಗೆನೇ ಬಂದುಬಿಟ್ರೆ ಇದು ಓಪನ್ ಆಗೋಲ್ಲ ಅನಿಸುತ್ತೆ. ಟೈಮಿಂಗ್ ಹೇಳ್ತೀನಿ, ಬೆಳಿಗ್ಗೆನೇ ಬಂದುಬಿಟ್ರೆ ಸೂಪರ್ ವೈಬು. 9 ಗಂಟೆ ಹಂಗೆ. ಆ್ಯಂಡ್ ಇನ್ನೊಂದು, ನಾನು ಯಾವಾಗಿಂದ ಹೇಳ್ತೀನಿಲ್ಲ, ಬೇಸಿಗೆ ಹಂಗಾಗಿ ಅಷ್ಟು ಗ್ರೀನರಿ ಕಾಣಿಸ್ತಾ ಇಲ್ಲ, ಒಣಗೋಗಿದೆ ಅಲ್ಲ. ನೀವು ನಾರ್ಮಲ್ ಆಗಿರೋವಂಥ ಮಳೆ ಟೈಮಲ್ಲಿ ಬಂದರೆ ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ. ನಾವು ಬಂದ್ವಲ್ಲ, ಗೋಪುರ ಇಲ್ಲಿ ಕಾಣಿಸುತ್ತೆ ನೋಡಿ, ಚಿಕ್ಕದು. ಮತ್ತು ಈ ಕಡೆ ದೇವಸ್ಥಾನ ಇಲ್ಲಿದೆ, ಅಲ್ಲಿದೆ ದೇವಸ್ಥಾನ. ಸೊ ಇದು ಗೋಪುರ ಇಲ್ಲಿದೆ. ಬೆಟ್ಟ ನೋಡಿ ಎಷ್ಟು ಸಾಕಾಗಿದೆ, ಸೀರಿಯಸ್ಲಿ ಸೂಪರಾಗಿದೆ, ಸಖತ್ ವೈಬು. ಥರ ನಮ್ಮ ಬೆಂಗಳೂರು ನಿಯರು ಇದು ಅಷ್ಟು ಜನಕ್ಕೆ ಗೊತ್ತಿಲ್ಲ, ತುಂಬ ಜನಕ್ಕೆ. ನೋಡಿ ಆಲ್ರೆಡಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಹಾಕಿ ತುಂಬ ಗಲೀಜು ಮಾಡಿದ್ದಾರೆ. ಗಲೀಜು ಮಾಡಬೇಡಿ ಬಂದರೆ. ಸೊ ಬಂದು ಆರಾಮಾಗಿ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಗಲೀಜು ಮಾಡಬೇಡಿ, ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಣ ಪ್ಲೇಸ್ಗಳನ್ನ. ಮತ್ತೆ ಬರಬೇಕಲ್ವ ನಾವುಗಳೇ. ಜೊತೆಗೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಪ್ರತಿ ಶನಿವಾರ ಭಾನುವಾರ ಊಟ ಕೊಡ್ತಾರೆ. 12-12:30 ಒಂದು 3:30 ತನಕ ಊಟ ಕೊಡ್ತಾರೆ. ಅನ್ನಸಂತರ್ಪಣೆ ನಡೀತಾ ಇದೆ. ಸೊ ಅದು ಇವಾಗ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಮತ್ತು ನೀವು ಕೂಡ ಅನ್ನಸಂತರ್ಪಣೆಗೆ ದಾನ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ನಿಮ್ಮಿದು ದಾನ ಮಾಡ್ಬೋದು. ಆ್ಯಂಡ್ ಇವಾಗ ಇಳಿಯೋ ಚಾಲೆಂಜು ಹತ್ತಿದ್ದಾಯಿತು, ಈಗ ಇಳಿಬೇಕು.
ಸ್ವಲ್ಪ ರಿಸ್ಕ್ ಇದೆ. ಅಯ್ಯಪ್ಪ ವಾಪಸ್ ಬಂದ ಗುರು ಮೇಲ್ಗಡೆಯಿಂದ. ಸೊ ಹಿಂಗೆ ಹೋದರೆ ಮೇಲ್ಗಡೆ ಹೋಗುತ್ತಲ್ವಾ, ಸೊ ಈ ಕಡೆಯಿಂದ ಹೋದರೆ ಕೆಳಗಡೆ ಹೋಗುತ್ತೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ. ಸೊ ಗಂಟೆ ಹೊಡೆದ್ಬಿಟ್ಟು ಹೋಗೋಣ ಬನ್ನಿ. ಸುತ್ತಾಡಿದ್ದು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಗುರು ಇವತ್ತು. ಚೆನ್ನಾಗೈತೆ ಹೋಗೋಕ್ಕೆ. ಡೋರು ಮಾಡಿಸಿದ್ದಾರೆ ಈ ಕೋಟೆ ಒಳಗಡೆ. 38 ಮೀಟರ್. ಗುರು ತುಂಬ ಜನ ರಾಮದೇವ್ರ ಬೆಟ್ಟ ತೋರಿಸಿರ್ತಾರೆ, ಅದರೊಳಗಡೆ ಹಿಂಗೆ ಮೇಲೆ ಕತ್ತಿ ಮತ್ತು ಕೆಳಗಡೆದು ಯಾವುದು ತುಂಬ ತೋರಿಸಿರಲ್ಲ. ಆ್ಯಕ್ಚುಲಿ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಮಾಡಿ. ಇಲ್ಲಿ 43 ಮೀಟ್ರ್ ಅಂತ ಐತೆ. ಅಲ್ಲೆಷ್ಟಿತ್ತು? ಅಲ್ಲಿ 38, ಇಲ್ಲಿ 43 ಅಂತ ಐತೆ. ಇವ್ರು ಹಿಂಗೆ ಬರ್ದವ್ರ ಹಿಂಗೆ ಬರ್ದವ್ರ? ಹಿಂಗೆ ಹಿಡಿದು ಹೋಗ್ಬಿಡ್ಬೇಕು. ಬನ್ನಿ. ಒಂದು 400 ಚಿಲ್ಲರೆ ಆಗುತ್ತೆ. ಅರ್ಧ ಕಿಲೋಮೀಟ್ರ್ ಅಂದ್ಕೊಳಪ್ಪ ಗುರು. ಈಗ ಇಲ್ಲೇನು ನೋಡ್ತಿದ್ರೆ ನೀವು, ಇದು ಆವಾಗ ಯೂಸ್ ಮಾಡ್ತಿದ್ದಂಥ ರೋಡು ಅನಿಸುತ್ತೆ ಬೆಟ್ಟದ ಮೇಲೆ ಬರೋಕ್ಕೆ. ಸೊ ಆವಾಗಲೂ ಕೂಡ ಮತ್ತು ಇವಾಗ ನಾವು ಬಂದ್ವಲ್ಲ ಆ ರೋಡು, ಅದೇ ನನ್ನ ಮೆಟ್ಲುಗಳು ತೋರಿಸಿದ್ರೆ 400 ಮೆಟ್ಲಿದೆ ಅಂತ, ಅದು ಇವಾಗ ಮಾಡಿಸಿರೋದು ಇವರು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಬರೋದಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಇನ್ನೊಂದೇನು ವಿಷಯ ಅಂತಂದರೆ, ಈಗ ನನ್ನ ಹಿಂದೆ ಕಾಣಿಸ್ತಿದೆ ನೋಡಿ, ಇಲ್ಲಿ ಇದು ಬಂದು ಒಂದು ಮಂಟಪ ಇದೆ. ಸೊ ಈ ಕಡೆಯಿಂದ ಬಂದರೆ ಒಂದು ಮಂಟಪ, ಅದಾದಮೇಲೆ ಒಂದು ಆಶ್ಚರ್ಯಕರವಾಗಿ ಏನಿದೆ ಅಂತಂದರೆ, ಫಸ್ಟ್ ಈ ಕಡೆಯಿಂದ ರೋಡಲ್ಲಿ ಬಂದರೆ ನೀವು ಕೋಟೆ ಆಂಜನೇಯ ಸ್ವಾಮಿ ಫಸ್ಟ್ ಸಿಗುತ್ತೆ. ಅದಾದಮೇಲೆ ಪಟ್ಟಬಿ ರಾಮಸ್ವಾಮಿ ದೇವಸ್ಥಾನ ಸಿಗುತ್ತೆ ಬೆಟ್ಟದ ಮೇಲ್ಗಡೆ. ಅದೇ ನೀವೇನಾದರೂ ಅದೇ ನಾನು 400 ಮೆಟ್ಲು ಹೇಳಿದ್ನಲ್ಲ ಆ ಕಡೆಯಿಂದ ಬಂತು ಅಂತಂದರೆ ನಿಮಗೆ ಫಸ್ಟು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ನಿಮ್ಮ ಪಟ್ಟಬಿ ರಾಮ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸೊ ಎರಡು ಕಡೆಯಿಂದ ಆಂಜನೇಯ ರಾಮನಿಗೆ ಕಾವಲಾಗಿದ್ದಾನೆ. ಸೊ ಅಲ್ಲೂ ಕಾವಲಾಗಿದ್ದ, ಇಲ್ಲೂ ಕಾವಲಾಗಿದ್ದಾನೆ. ಸೊ ಚೆನ್ನಾಗಿದೆ ಅಲ್ಲ, ಎಷ್ಟು ಅದ್ಭುತವಾಗಿದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಅಲ್ಲೇ ಬಂದಿದ್ದು ಅಷ್ಟೇ, ಅದಾದಮೇಲೆ ಇಲ್ಲಿ ಬಂದಿರಲಿಲ್ಲ. ಬಟ್ ಈ ಟೈಮ್ ಕೇಳಿಕೊಂಡು ಎಲ್ಲ ಹುಡಿಕೊಂಡು ನಿಮಗೆ ತೋರಿಸೋಣ ಅನ್ನೋ ಕಾರಣಕ್ಕೆ ಬಂದಿದ್ದೀನಿ. ಆ್ಯಂಡ್ ನೋಡಿ, ಬಂದಾಗ ಇಲ್ಲಿಗೂ ಬಂದೋಗಿ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಪೀಸ್ಫುಲ್ಲಾಗಿ ಆರಾಮಾಗಿ ಒಂದು ವೈಪ್ ಸಿಗುತ್ತೆ. ಇಲ್ಲಿ ನಿಂತ್ಕೊಂಡು ಕೂಡ ಒಂದು ವೀಕ್ ಪಾಯಿಂಟ್ ಇದೆ. ಸೊ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಜೈ ಶ್ರೀರಾಮ್. ಆದರೂ ಹುಷಾರು, ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಬಟ್ ಇವರು ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಗುರು ಇಷ್ಟೆಲ್ಲ ಆದಮೇಲೆ ಮೇಯ್ನು ಟೈಮಿಂಗ್ ಇಂಪಾರ್ಟೆಂಟ್ ಅಲ್ವಾ. 9 ಗಂಟೆಯಿಂದ 5 ಗಂಟೆ ತನಕ ಓಪನ್ ಇರುತ್ತೆ. ಬಟ್ ಸ್ವಲ್ಪ ಲೇಟಾಗಿ ಬಂದರು ಅಂತ ಅಂದ್ಬಿಟ್ಟು ಒಂದು 6 ಗಂಟೆ ತನಕನೂ ಅವ್ರೇನು ಕರೆಯಲ್ಲ. ಬಟ್ ನೀವು ಸೇಫ್ಟಿಯಾಗಿರಬೇಕು ಅಂದರೆ ಸ್ವಲ್ಪ ಬೇಗನೆ ಬಂದುಬಿಡಿ. ಕತ್ಲೆ ಆದಮೇಲೆ ಇಲ್ಲಿ ಯಾರೂ ಇರೋಲ್ಲ. ಸೊ ನಿಮ್ಮ ಸೇಫ್ಟಿಗೆ ಬೇಗ ಬನ್ನಿ. ಟಿಕೆಟ್ ಪ್ರೈಸ್ ಬಂದು ರಾಮದೇವ್ರ ಬೆಟ್ಟದ್ದು 25 ರೂಪಾಯಿ ಒಬ್ಬೊಬ್ರಿಗೆ, ಅಡಲ್ಟ್ಸ್ಗೆ ಆಯಿತಾ, 25 ರೂಪಾಯಿ. ಜೊತೆಗೆ 10 ರೂಪಾಯಿ ಬೈಕ್ ಪಾರ್ಕಿಂಗ್ಗೆ. ಬೆಂಗಳೂರಿಂದ ನಾವು ರಾಮನಗರ ಮೈಸೂರಿಗೆ ಹೋಗ್ಬೇಕಾದ್ರೆ ರಾಮನಗರ ರೋಡಲ್ಲಿ ಆರ್ಚ್ಗಿಂತ ಸ್ವಲ್ಪ ಹಿಂದೆನೇ ರಾಮದೇವ್ರ ಬೆಟ್ಟ ಅಂತ ಹೊಡೆದ್ರೆ ಗೂಗಲಲ್ಲೂ ಕೂಡ ಬರುತ್ತೆ ಮ್ಯಾಪು, ಓಕೆನಾ. ಇನ್ನು ಈ ಪಾರ್ಕಿಂಗ್ ಎಲ್ಲ ಏನೂ ತೊಂದರೆ ಇಲ್ಲ, ಆರಾಮಾಗಿ ಪಾರ್ಕ್ ಮಾಡ್ಬೋದು. ಜೊತೆಗೆ ಟಾಯ್ಲೆಟ್ಸ್ ಎಲ್ಲ ಇದೆ ಆ್ಯಂಡ್ ವಾಟ್ರು ಫೆಸಿಲಿಟಿ ಇದೆ. ಸೊ ಯಾವುದೂ ತೊಂದರೆ ಇಲ್ಲ. ಆರಾಮಾಗಿ ಮೇಲ್ಗಡೆ ಹೋದ್ರೂ ಕೂಡ ನೆಟ್ವರ್ಕ್ ಕೂಡ ಸಿಗುತ್ತೆ ಮೊಬೈಲಲ್ಲಿ, ಏನೂ ತೊಂದರೆ ಇಲ್ಲ. ಆರಾಮಾಗಿ ಬರ್ಬೋದು, ಆರಾಮಾಗಿ ಹೋಗ್ಬೋದು. ಕ್ಯಾಮ್ರಾ ತಂದರೆ ಇನ್ನೂ ಸಾಕಾದಾಗ ಒಳ್ಳೆ ಫೋಟೋಶೂಟು ಮಾಡಿಸ್ಕೊಂಡು ಹೋಗ್ಬೋದು. ಮತ್ತು ಬಸ್ ಫೆಸಿಲಿಟಿ ಬಂದು ಬಸ್ಸು ರಾಮನಗರಕ್ಕೆ ಹೋಗುವಂಥ ಬಸ್ಗಳಲ್ಲೇ ಬರ್ಬೋದು. ಬಟ್ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪ ಅಲ್ಲಿ ಬರೋಕ್ಕೆ ಏನೂ ಇರೋಲ್ಲ, ವೆಹಿಕಲ್ಲು, ಆಟೋ ಮತ್ತು ಬೇರೆ ಏನೂ ಇರೋಲ್ಲ. ಸೊ ನೀವೇನು ಓನ್ ವೆಹಿಕಲ್ಸಲ್ಲೇ ಬಂದುಬಿಡಿ, ಬೈಕು ಇಲ್ಲ ಕಾರಲ್ಲಿ. ಸೊ ಆರಾಮಾಗಿ ಪಾರ್ಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಒನ್ ಡೇಯಲ್ಲಿ ಅಂದರೆ ಒಂದು ಹಾಫ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಹಾಫ್ ಡೇ ಇಲ್ಲಿ ಸ್ಪೆಂಡ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಹಾಫ್ ಡೇ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಸೊ ಆ ವಿಡಿಯೋ ನೋಡಿ, ಅದರಲ್ಲಿದೆ ಹಾಫ್ ಡೇ ಎಲ್ಲಿ ಸ್ಪೆಂಡ್ ಮಾಡ್ಬೋದು ಅಂತಂದರೆ ಜನಪದ ಲೋಕದಲ್ಲಿ ಸ್ಪೆಂಡ್ ಮಾಡ್ಬೋದು. ಅದು ಲಾಸ್ಟ್ ವೀಕು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ ನೋಡಿ. ಗುರು ಅಂತೂ ಈ ಬ್ಲಾಗ್ನ ನೀವು ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದರೆ ಈ ಲಾಗು ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಒಂದಿನ ಭಾನುವಾರನೋ ಅಥವಾ ನಿಮ್ಗೆ ಯಾವಾಗ ಹಾಲಿಡೇ ಸಿಗುತ್ತೋ ಬಂದು ಈ ಬೆಟ್ಟನ ನೋಡ್ಕೊಂಡು ಹೋಗಿ. ಆ್ಯಂಡ್ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಸೊ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲಲ್ಲಿರೋ ವೀಡಿಯೋಸ್ನ ನೋಡಿ, ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಆ್ಯಂಡ್ ಕನ್ನಡಿಗರು ಸಪೋರ್ಟ್ ಮಾಡಿ, ಕನ್ನಡಿಗರು ಬೆಳೀಲಿ, ಕನ್ನಡನೂ ಬೆಳೀಲಿ ಅಂತ ಹೇಳ್ತಾ ಬಾಯ್ ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಸ್ಪೆಷಲ್ ಆಗಿರೋ ವೀಡಿಯೋನ ತೊಗೊಂಡು ಮತ್ತೆ ಬರ್ತೀನಿ. ಸೊ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್.